ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಮಂಗಳವಾರ ಈಗ ಟೈಮ್ ಆಗೈತಿ 7:49. ಇಲ್ಲೇ ಚಿಕ್ಕು ರೆಡಿ ಆಗತ್ತಾಳು. ಚಿಕ್ಕುಗಿನ್ನ ತಲೆ ಹಿಕ್ಕೆ ರೆಡಿ ಮಾಡಿಸ್ಬೇಕು. ಚಿಕ್ಕು ಬೆಲ್ಟ್ ಹಾಕೋ ಜಲ್ದಿ. ಇಲ್ಲ ನಮ್ಮ ಚೆರಿನೂ ಎದ್ದಾಳು. ಚೆರಿ ಎದ್ದೆ ಆಟ ಚಾಲು ಆಗೈತೆ ಆಗಿದೆ. ಇಲ್ಲಿ ನಮ್ಮ ಚಿಕ್ಕುಗೆ ಫುಲ್ ಸಿಟ್ಟು ಬಂದಿತ್ತು. ಯಾಕಂದ್ರೆ ಆಕೆ ಫುಲ್ ಸ್ಲೋ ಆಗಿ ರೆಡಿ ಆಗತ್ತಿದ್ಲು. ಟೈಮ್ ಬೇರೆ ಆಗಿತ್ತು. ಮತ್ತು ಇನ್ನು ಶೂಸ್ ಸಾಕ್ಸ್ ಏನೂ ಹಾಕ್ಕೊಂಡಿರಲಿಲ್ಲ. ಬಸ್ ಬೇರೆ ಏನೋ ಹಾರ್ನ್ ಹೊಡ್ಯಾತಿತ್ತು. ಅದಕ್ಕಾಗಿ ಬೈದಿದ್ದಕ್ಕೆ ಆಕೆಗೆ ಫುಲ್ ಸಿಟ್ಟು ಬಂದ. ಫುಲ್ ಸಿಟ್ಟು ತೋರ್ಸಾತಿದ್ಲು ಎಲ್ಲರೂ ಮ್ಯಾಗ. ಅವ್ರ ಚೆರಿಗೂ ಬಾಯ್ ಹೇಳ್ದ ಹಂಗೆ ಓಡಾಡಿ ಹೊಂಟಿದ್ಲು. ಹೋಗತ್ತು ಚಿಕ್ಕಿ ಹೋಗೇನು ಟೈಮ್ ಆಗೈತೆ ಚಿಕ್ಕಿ. ಬಾಯ್. ಅಕ್ಕ ಅಲ್ಲೇ ಮಾಡೈಕ್ ಬಂದು ನೋಡ್ಯಾತ. ಇಲ್ಲೇ ತುಳಸಿ ಪೂಜೆನೂ ಆಗೈತಿ. ತುಳಸಿ ಗಿಡ ನೋಡ್ರಿ ಚಂದ ಬೆಳೆದೈತಿ. ಮಾರ್ನಿಂಗ್ ಈ ಥರ ವೈಬ್ಸ್ ನೋಡಕ್ಕೆ ಭಾಳ ಇಷ್ಟ ಆಗ್ತೈತಿ. ಇಲ್ಲೆಲ್ಲ ಗ್ರೀನ್ ಆಗೈತಿ. ಇಲ್ಲೇ ಎಲ್ಲ ಗ್ರೀನ್. ಇಲ್ಲಿ ನಮ್ಮ ಚೆರು ನಿಂತು ನೋಡಾತಾಳು. ಅವ್ರ ಅಕ್ಕನ ಬಸ್ ಬರ್ತೈತೇನೆ ಇಲ್ಲಿ ಅಂಥೇಳಿ. ಈಗ ಅಲ್ಲಿ ಮೊದಲೆಲ್ಲ ಗಿಡ ಬೆಳೆದಿದ್ದು ಈಗ ಸ್ಪಷ್ಟವಾಗಿ ರೋಡ್ ಕಾಣತೈತಿ. ಇಲ್ಲೇ ನಮ್ಮ ಅಂಗಡಿ ಮುಂದೆ ಬರ್ತದೆ ಬಸ್. ಇದು ಎಲೆ ಗಿಡ, ತಿನ್ನು ಎಲೆ ಗಿಡ ಇಷ್ಟ ಬೆಳೆದೈತಿ. ಇಲ್ಲಿ ಒಂದು ದಾರಗಳು ಇಷ್ಟ ಇಲ್ಲಿಗೆ ಬಿಟ್ಟೆವು. ಮ್ಯಾಗ ಇಷ್ಟು ದೊಡ್ಡದಾಗೈತಿ. ಈಗ ಚಿಕ್ಕು ಹೋದ್ದು. ಇನ್ನು ನಾನು ನಾಷ್ಟ ಎಲ್ಲ ಮಾಡಿ ಚೆರಿಗೆ ರೆಡಿ ಮಾಡಿಸ್ಬೇಕು. ಚೆರಿಗೆಲ್ಲ ರೆಡಿ ಮಾಡಿಸಿ ಚೆರಿಗೂ ನಾಷ್ಟ ಮಾಡಿಸಿ ಚೆರಿಂದ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು. ನಾಷ್ಟ ಎಲ್ಲ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೇನಂತ. ಬಾಯ್. ಯಾರು ಕೊಟ್ಟಾರಿದ ಸ್ಕೂಲ್ನಾಗ? ಯಾರು ಬರ್ತಡೇ ಇತ್ತು? ಯಾರ್ದ? ಅಪ್ಪಿಶಾರ ಇದನ್ನು ಕೊಟ್ಟಾರು. ತಾಯಿಲೆ ನೋಡೋಣ. ಪೆನ್ಸಿಲ್ ಕೊಟ್ಟಾರು. ಪೆನ್ಸಿಲ್ ಮತ್ತು ಶಾರ್ಪ್ನರ್ ಕೊಟ್ಟಾರು. ಪಪ್ಪ ಎಲ್ಲಿ ಹೋತು? ಪಪ್ಪ ಚೆರಿಗಳ ಸ್ಕೂಲ್ದಾಗ ನೀನು ಯಾತೋ ಬರ್ತಡೇ ಇತ್ತು. ಅದಕ್ಕೆ ಅವ್ರಿಗೆ ಚಾಕ್ಲೇಟ, ಪೆನ್ಸಿಲ, ಆಮೇಲೆ ಇದೇನಪ್ಪು ರಬ್ಬರ, ಇರೇಸರ್ ಕೊಟ್ಟಾರು. ಇರೇಸರ ಚೆರಿಗಳ ಸ್ಕೂಲ್ದಾಗ ನೀನು ಯಾತೋ ಬರ್ತಡೇ ಇತ್ತಂತ. ಅದಕ್ಕಾಗಿ ಚಾಕ್ಲೇಟ್ ಕೊಟ್ಟಾರು. ಚೆರಿ ಚಾಕ್ಲೇಟ್ ಹೆಂಗೆ ತಿಂತಾಳೆ ನೋಡ್ರಿ. ಅದು ಒಳಗೆ ಹಾಕೋಂಗಿಲ್ಲ, ಬಾಯಾಗ ಕೈಯಾಗ ಹಿಡ್ಕೊಂಡನ ಅದನ್ನು ಸೀಪ್ತಾಳು. ಆಮೇಲೆ ಪೆನ್ಸಿಲ್ ಆಮೇಲೆ ಇರೇಸರ ಕೊಟ್ಟಾರು. ಈಗಕ್ಕೆ ಬ್ಯಾಗ್ ಒಳಗಿಂದ ಇದ್ರೊಳಗಿನ ಜಿಪ್ ಒಳಗಿತ್ತು. ಅದು ನಾನು ನೋಡೇ ಇರಲಿಲ್ಲ. ನಿನ್ನೆ ಸ್ಕೂಲಿಂದ ಬಂದ್ಕೊಟ್ಟೆ. ಅದರೊಳಗಿನ ತೆಗೆದ ಈಗ ತೊಗೊಂಡು ಕೂತ. ಹೌದು ಚೆರು, ಬಾಯ್ ಮಾಡ. ಎಲ್ಲಿ? ಇಲ್ಲಿ ನೋಡಿ ಬಾಯ್ ಮಾಡ. ಬಾಯ್. ಇಲ್ಲೇನ ಈಗ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡೇನು. ಆಮೇಲೆ ಮಧ್ಯಾಹ್ನ ಪಲ್ಯಕ್ಕೆ ಬದ್ನಿಕಾಯಿ ಮಾಡತ್ತೇನು. ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಳತ್ತೇನು. ಈ ಟೈಮ 10 ಗಂಟೆ ಆಗಿ ಹೋಗೈತಿ. ಚೆರಿ ಅವ್ರ ಪಪ್ಪ ಎಲ್ಲೋ ಸೈಟ್ ಮ್ಯಾಗ ಹೋಗ್ಯಾರು. ಸೊ ಇನ್ನೂ ಬಂದಿಲ್ಲ ಅಂತ. ಗಾಡಿ ತೊಗೊಂಡು ಹೋಗ್ಯಾರು. ನಾನಾರೇ ಬಿಟ್ಟು ಬರ್ಬೇಕಂದ್ರೆ ಚೆರಿ ಇಲ್ಲೇ ಕಾರ್ಬಾರ್ ಮಾಡ್ಕೋತ ವೆಯ್ಟ್ ಮಾಡ್ಕೋತ ಕೂತಾಳ. ಎಲ್ಲೋಗೈತಿ ಪಪ್ಪ? ಹಾಂ, ಸ್ಕೂಲ್ಗೆ ಯಾಕೆ ಹೋಗ್ಲಿಲ್ಲ ನೀ? ಇಲ್ಲೇ ಊಟದ ಬ್ಯಾಗ, ಇಲ್ಲೇ ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಆಗೈತಿ. ಇಲ್ಲಿ ಮೊಬೈಲ್ ಆಟ ಸಾಮಾನೆಲ್ಲ ಹಿಂಗೆ ಒಗ್ದಾಡ್ದಿರ್ತಾಳು. ಈಗಕ್ಕೆ ಹೋದ್ಮ್ಯಾಗ ಇದೆಲ್ಲ ಕ್ಲೀನ್ ಮಾಡ್ಬೇಕು. ನೋ ಪಾಪ. ಮತ್ತ
ಜನವರಿ ಫೆಬ್ರವರಿ ಹೇಳು. ಬ್ಯಾಗ್ ತಗೋ. ಇತ್ತವ ಬಾಯ್ ಬಾಯ್. ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಸೀದಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಚರಿನ ಕಳಿಸಿ ಅಂಗಡಿಗೆ ಬಂದನು. ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಅಲ್ಲೇ ಮನೆ ಹತ್ರ ಸರಿಯಾಗಿ ನೆಟ್ವರ್ಕ್ ಬರತ್ತಿಲ್ಲ, ಏನು ಗೊತ್ತಿಲ್ಲ. ಅಲ್ಲೇ ಸರಿಯಾಗಿ ಇದನ್ನು ವಿಡಿಯೋನ ಅಪ್ಲೋಡ್ ಆಗತ್ತಿಲ್ಲ. ಅದಕ್ಕಾಗಿ ಅಂಗಡಿಗೆ ಬಂದ ಇಲ್ಲಿದ ವೈಫೈ ಯೂಸ್ ಮಾಡತ್ತೇನೋ, ವಿಡಿಯೋ ಅಪ್ಲೋಡ್ ಮಾಡತ್ತೇನೋ. ಸೊ ಇಲ್ಲಿದೆಲ್ಲ ಕೆಲಸ ಮುಗಿಸಿ ನಾ ಮನೆಗೆ ಹೋಗಿ ಮನ್ಯಾಗಿನ ಕೆಲಸ ನೋಡ್ಕೋಬೇಕು. ಈಗಾಗೈತಿ ಟೈಮ 12 ಈಗ ಏನು ಮಾಡಂದ್ರೆ ಮನೆಯೆಲ್ಲ ಫರ್ಚಿ ಒರೆಸ್ಕೊಂಡಿನು. ಫರ್ಚಿ ಒರೆಸ್ಕೊಂಡದಕ್ಕೆ ಈಗ ಇಲ್ಲಿ ಬಂದು ಕೂತೈತಿ. ಅದು ಇಲ್ಲಿಟ್ಟ ಇವಾಗ ಹೊರಗಿಂದ ಎಲ್ಲ ಫರ್ಚಿ ಒರೆಸ್ಕೊಂಡೇನೆ. ಇದನ್ನು ಬೆಳಗ್ಗೆ ಅದು ತೊಳೆದಿರ್ತೇನೋ ಹೊರಗಿಂದ ಇದು ಕಟ್ಟಿ, ಆದರೆ ಏನಾರು ಧೂಳಾಗಿತ್ತು, ಅದಕ್ಕೆ ಇನ್ನೊಂದು ಸರ್ತಿ ಎಲ್ಲ ಒರೆಸ್ಕೊಂಡಿನು. ಈಗಿದ್ದ ಕಾರ್ ಫುಲ್ ಹೊಲಸಾಗೈತಿ. ಈ ಕಟ್ಟಿ ತೊಳಿಬೇಕಂದ್ರೆ ನಾ ಈಗ ಈ ಕಾರ್ ವಾಶ್ ಮಾಡಿನ ಕಟ್ಟಿ ತೊಳಿಬೇಕು. ಸೊ ಅದಕ್ಕಾಗಿ ಫಸ್ಟ್ ನೀರು ಚಾಲೂ ಮಾಡ್ತೇನೆ. ನೀರು ಚಾಲೂ ಆಯ್ತೀಗ. ಇನ್ನು ಆ ಪೈಪ್ಲೆ ಹಿಡ್ದು ಕಾರ್ ವಾಶ್ ಮಾಡ್ತೇನೆ. ಮತ್ತು ಇದೊಂದು ಹೊರಗಿನ ನೀರು ತಬ್ಬಾಕ ಇದೊಂದು ಯೂಸ್ ಮಾಡ್ತೇನೆ. ಇದೊಂದು ಕಸಬರ್ಗಿ, ಇದೊಂದು ಮಾಪ, ಇದೊಂದು ಕಸಬರ್ಗಿ ಇಟ್ಟೆಲ್ಲ ಯೂಸ್ ಮಾಡಬೇಕಾಗ್ತೈತಿ. ಇದೊಂದು ಮಾಪ, ಆಮೇಲೆ ಇದೊಂದು ಮಾಪ್ ಇಲ್ಲಿ ಹಾಕ್ಯಾನಿಲ್ಲಿ ತೊಳೆದು. ಈಗ ಇದೊಂದು ಮಾಪ. ಇವಾಗ ಕಾರ್ ವಾಶ್ ಮಾಡಿ ಸಿಗ್ತೇನಂತ. ಇದನ್ನೆಲ್ಲ ತೊಳೆಯಕ್ಕೆ ಹಾಕ್ಯಾನ ಒಣಗಾಕ. ಈಗ ಪೈಪ್ ಹಿಡ್ದು ಕಾರ್ ವಾಶ್ ಮಾಡ್ತಾನೆ. ಕಾರ್ ಫುಲ್ ಹೊಳ್ಯಾಕೈತಿ. ಈಗ ನೋಡ್ರಿ ಇಟ್ಟು ಸ್ವಚ್ಛ ಆಯಿತು. ಏನೂ ಮಾಡಿಲ್ಲ, ನಾ ಫುಲ್ ನೀರಟ್ಟು ಹೊಡೆದೇನು ಚಲೋತ್ತಂಗೆ. ಆಮೇಲೆ ಇದೆಲ್ಲ ಕಟ್ಟಿ ವಾಶ್ ಮಾಡಿದ್ನು. ಈಗ ಇದನ್ನು ಒಳಗೆ ಒತ್ತಿಡ್ತಾನು, ಒಣಗಿತ್ತಿದ್ದನು. ಅಷ್ಟು ಬಿಸಿಲೈತಿ, ಧೂಳನ್ನು ಭಾಳ ಹರ ಐತಿ. ಅದಕ್ಕಾಗಿ ಸಂಡೆಗೊಮ್ಮೆ ಇದನ್ನು ಹೊರಗಿಂದೆಲ್ಲ ಕಟ್ಟಿ ತೊಳಿತಿದ್ನು. ಆದರೆ ಈಗ ಡೈಲಿ ತೊಳೆದಾಗೈತಿ. ಡೈಲಿ ಅಂದ್ರೆ ಹೊಲಸಾದಾಗೆಲ್ಲ ತೊಳಿತೇನೆ ಅಷ್ಟೆ. ನೋಡ್ರಿ ಎಲ್ಲ ಕ್ಲೀನ್ ಐತಿ. ಈಗ ನೋಡ್ರಿ ಟೈಮ್ 12:46 ಆಯಿತು. ಇನ್ನು 1:15 ಅದು ನಮ್ಮ ಚರಿ ಬರ್ತಾಳು. ಅಕ್ಕಿ ಬರೋಕ್ಕಿಂತ ಮೊದಲು ಇದನ್ನೆಲ್ಲ ಮಾಡಿದರೆ ಏನಾಗ್ತೈತಿ, ಅಕ್ಕಿ ನೀರಾಟ ಅದು ಆಡಂಗಿಲ್ಲ. ಹೀಗಾಗಿ ಅಕ್ಕಿ ಇಲ್ಲ ಟೈಮ್ನಾಗ ಇಂಥವೆಲ್ಲ ಮಾಡಿರ್ತೇನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇನು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.